ವಂಚಕಿ ಐಶ್ವರ್ಯ ಗೌಡ ಗೋಲ್ಮಾಲ್ ಕೇಸ್ಗೆ ಇಡಿ ಎಂಟ್ರಿ ಆಗಿದೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಕೋಟಿ ನಾಮ ಹಾಕ್ತಿದ್ದವಳು ಇಡಿ ಕಸ್ಟಡಿ ಸೇರಿದ್ದಾಳೆ. ಅತ್ತ ಶಾಸಕ ವಿನಯ್ ಕುಲಕರ್ಣಿಗೂ ರೇಡ್ನ ಬಿಸಿ ತಟ್ಟಿದೆ. 14 ದಿನ ಇಡಿ ಕಸ್ಟಡಿಗೆ ವಂಚಕಿ ಐಶ್ವರ್ಯ ಗೌಡ. ಶಾಸಕ ವಿನಯ್ ಕುಲಕರ್ಣಿ ಮನೆಯಲ್ಲೂ 26 ಗಂಟೆ ತಲಾಶ್. ಐಶ್ವರ್ಯ ದಗಲ್ಬಾಜಿ ಐಶ್ವರ್ಯ ಗೌಡ ಮಾಜಿ ಸಂಸದ ಡಿಕೆ ಸುರೇಶ್ನ ಸಹೋದರಿ ಅಂತೇಳಿ ಕೋಟಿ ವಂಚನೆ ಮಾಡಿರುವ ಐನಾತಿ ಐಶ್ವರ್ಯ ಗೌಡಗೆ ಇಡಿ ಶಾಕ್ ಕೊಟ್ಟಿದೆ. ಅಂದಹಾಗೆ ವಂಚಕಿ ಐಶ್ವರ್ಯ 70 ಕೋಟಿಗೂ ಅಧಿಕ ಹಣ ವಹಿವಾಟು ನಡೆಸಿದ್ದು ತನಿಖೆಯಲ್ಲಿ ಗೊತ್ತಾಗಿತ್ತು. ಈ ಕೇಸ್ ಇಡಿಗೆ ವರ್ಗಾವಣೆಯಾಗಿದ್ದು ಐಶ್ವರ್ಯಳ ಬೆಂಗಳೂರು ಮತ್ತು ಮಂಡ್ಯ ನಿವಾಸದ ಮೇಲೆ ನಿನ್ನೆ ಇಡಿ ದಾಳಿ ನಡೆದಿತ್ತು. ಈಕೆ ಆಪ್ತರಾದ ತಿಪ್ಪೇಗೌಡ, ಶಿಲ್ಪಾ ಮನೆಯಲ್ಲೂ ಜಾಲಾಡಿದ್ರು. ಐಶ್ವರ್ಯ ಮನೆಯಲ್ಲಿ 12 ಗಂಟೆಗೂ ಹೆಚ್ಚು ಕಾಲ ಶೋಧ ನಡೆಸಿ ರಾತ್ರಿಯೇ ಆಕೆಯನ್ನ ಬಂಧಿಸಿ ಜಡ್ಜ್ ಎದುರು ಹಾಜರುಪಡಿಸಿದ್ರು. ಇದೀಗ ಹೆಚ್ಚಿನ ವಿಚಾರಣೆಗಾಗಿ 14 ದಿನಗಳ ಕಾಲ ಇಡಿ ಟೀಮ್ ಕಸ್ಟಡಿಗೆ ಪಡೆದಿದೆ. ಶಾಸಕ ವಿನಯ್ ಕುಲಕರ್ಣಿ ಮನೆಯಲ್ಲಿ 26 ಗಂಟೆ ತಲಾಶ್. ಇನ್ನು ಐಶ್ವರ್ಯಗೆ ಶಾಸಕ ವಿನಯ್ ಕುಲಕರ್ಣಿ ಜೊತೆ ನಂಟಿರುವ ಆರೋಪ ಈ ಹಿಂದೆಯೇ ಕೇಳಿ ಬಂದಿತ್ತು. ಐಶ್ವರ್ಯ ಪತಿ ಹೆಸರಲ್ಲಿದ್ದ ಕಾರು ವಿನಯ್ ಮನೆಯಲ್ಲಿ ಪತ್ತೆಯಾಗಿತ್ತು. ಇಬ್ಬರ ಮಧ್ಯೆ ಹಣದ ವಹಿವಾಟು ನಡೆದಿರುವ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಡಾಲರ್ಸ್ ಕಾಲೋನಿಯಲ್ಲಿರುವ ಶಾಸಕ ವಿನಯ್ ಕುಲಕರ್ಣಿ ಮನೆ ಮೇಲೂ ಇಡಿ ರೇಡ್ ಮಾಡಿತ್ತು. 16 ಅಧಿಕಾರಿಗಳ ತಂಡ 26 ಗಂಟೆ ಶೋಧ ನಡೆಸಿ 2 ಬ್ಯಾಗ್ನಲ್ಲಿ ದಾಖಲೆ ಹೊತ್ತೊಯ್ದಿದೆ. ಆದ್ರೆ ಇದು ರಾಜಕೀಯ ಷಡ್ಯಂತ್ರ, ತನ್ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ವಿನಯ್ ಕುಲಕರ್ಣಿ ಕಿಡಿಕಾರಿದ್ದಾರೆ. ಮಾಡ್ಯಾರ, ಬಟ್ ನನ್ನ ಮನೆಗೆ ಏನೂ ಸಿಕ್ಕಿಲ್ಲ. ನನ್ನಿಂದ ಏನೂ ಅವ್ರ ಕಡೆ ಅವ್ರಿಗೆ ಯಾವ ಅಂಥವು ದಾಖಲಾತಿಗಳು ಏನಿಲ್ಲ. ಆ ಊರಿಗೆ ಬರ್ದಾಗ ನೋಡ್ಕೊತಾರೆ, ನನ್ನ ಜನರು ನನ್ನ ಭೇಟಿ ಆಗ್ದಾಗ ನೋಡ್ಕೊತಾರೆ. ಇವೆಲ್ಲ ನೋಡಿದಾಗ ಅಧಿಕಾರಿಗಳು ನಾನು ಭೇಟಿ ಆಗ್ಬಾರ್ದು. ಒಂದಕ್ಕೂ ಟಾರ್ಗೆಟ್, ಯಾವ ಪ್ರಯೋಜನ ಇಲ್ಲ, ಏನಿಲ್ಲ. ಅವ್ರ ಕಾಲಿಗೆ ಬಿದ್ದು ಅವ್ರು ಕೂಡ ಹೋಗ್ಬೇಕು ಅಷ್ಟೇ. ಏನು ಅದೊಂದು ಬಾಕಿ ಉಳಿದೈತೀನಿ, ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಯಾವುದೇ ದಾಖಲೆಗಳು ಸಿಕ್ಕಿಲ್ಲ, ನನಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ಮಾಜಿ ಮಿನಿಸ್ಟರ್ ಹೇಳ್ತಿದ್ದಾರೆ. ಆದ್ರೆ ಐಶ್ವರ್ಯಳನ್ನ ವಶಕ್ಕೆ ಪಡೆದ ಇಡಿ ಆಕೆಯ ಬಾಯಿಯಿಂದ ಏನೇನು ಕಕ್ಕಿಸುತ್ತೋ ಕಾದು ನೋಡಬೇಕು. ಶಿವಪ್ರಸಾದ್, TV9, ಬೆಂಗಳೂರು.